ಕಲಬುರಗಿ ನಗರದ ಕೋಟೆ ಎದುರುಗಡೆಗೆ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದ ಕೋಟೆ ಎದುರುಗಡೆಗೆ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಜಿಲ್ಲಾ ಅಧ್ಯಕ್ಷ ಚಂದು ಪಾಟೀಲ್ ಮಾತನಾಡಿದರು. ನಾಡಿನ ಜನತೆಗೆ ಗಣೇಶ ಚತುರ್ಥಿ ಹಬ್ಬ ನಿಮಿತ್ತ ತಮ್ಮೆಲ್ಲರಿಗ ಗಣೇಶ ಚತುರ್ಥಿ ಹಬ್ಬ ಶುಭಾಶಯಗಳು ಕೋರ್ತೀನಿ. ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಹಿಂದೂ ಜಾಗರಣ ವೇದಿಕೆ ವತಿಯಿಂದ 3ನೇ ವರ್ಷ ಹಿಂದೂ ಗಣಪತಿ ನಾವೆಲ್ಲರೂ ಯುವಕರು ಹಿರಿಯರು ಎಲ್ಲರೂ ಕಲ್ತು ಈ ಒಂದು ಗಣಪತಿ ಸ್ಥಾಪನೆ ಮಾಡಿದೆವು. ಅದಕ್ಕೆ ಕಲಬುರಗಿಗೆ ಎಲ್ಲ ಜನತೆಗೆ ಈ ಒಂದು ಹಿಂದೂ ಗಣಪತಿ 21 ದಿವಸ ಏನು ನಾವು ಸ್ಥಾಪನೆ ಮಾಡಿದೆವು. ಪ್ರತಿ ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಇರ್ತದೆ. ಒಂದು ಚಲೋ ಸ್ಪೀಕರ್ ಬರ್ತಾರೆ. ಚಕ್ರವರ್ತಿ ಸೂಳೆಬೆಲೆ ಅಣ್ಣವ್ರು ಬರೋರಿದ್ದಾರೆ, ಮಾಧವಿ ಲತಾ ಅವ್ರು ಬರೋರಿದ್ದಾರೆ. ಹಂಗೆ ಅನೇಕ 21 ದಿವಸ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಅದಕ್ಕೆ ನಮ್ಮೆಲ್ಲ ಯುವಕರಿಗೆ ಕಳಕಳ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಬಂದು ಈ ಒಂದು ಹಿಂದೂ ಗಣಪತಿಗೆ ತಾವೆಲ್ಲರೂ ಬಂದು ದರ್ಶನ ಪಡಿಬೇಕು. ಯಾಕಂತಂದರೆ ನಮ್ಮ ಹಿಂದೂ ಜನಾಗ ಒಗ್ಗಟ್ಟು ಆಲಕ್ಕೆ ಯಾವಾದರೆ ಒಂದು ಇದು ಹಬ್ಬ ಆದ ಅಂತಂತಂದರೆ ಗಣಪತಿ ಹಬ್ಬ ಆದ ಅಂತ ಹೇಳಿ ಅದರ ನಿಮಿತ್ತ ನಾವೆಲ್ಲರೂ ಮುಂದಿನ ಬರೋ ದಿನಗಳಾಗ ಕಲಬುರಗಿ ಜನತೆಗೆ ಒಳ್ಳೇದಾಗಲಿ ಶುಭ ಆಗಲಿ ಅಂತಂತೇಳಿ ಹಾರಸ್ತೀವಿ. ಇವತ್ತು ಹಿಂದೂ ಮಹಾಗಣಪತಿ ಕಲಬುರಗಿ ವತಿಯಿಂದ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಪ್ರತಿ ವರ್ಷದಂತೆಯೂ ಈ ವರ್ಷವೂ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಕಳೆದ 2 ವರ್ಷಗಳಿಂದ ವಿಜೃಂಭಣೆಯಿಂದ ಸಾಗಿದೆ. ಈ ವರ್ಷವೂ ಕೂಡ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ಸಾಗುವ ಎಲ್ಲ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಇವತ್ತು ಪ್ರತಿಷ್ಠಾಪನೆಯನ್ನು ಸಹಸ್ರಾರು ಸಂಖ್ಯೆಯೊಂದಿಗೆ ದೇವಸ್ಥಾನದಿಂದ ಶರಣಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಬಂದು ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ. 21 ದಿನಗಳ ಕಾಲ ಈ ಹಿಂದೂ ಮಹಾಗಣಪತಿ ಇರುತ್ತೆ. ಮಧ್ಯದಲ್ಲಿ ಅನೇಕ ರೀತಿಯ ವೈಶಿಷ್ಟ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಮತ್ತು ಧರ್ಮ ಮತ್ತು ದೇಶ ಜಾಗೃತಿ ಕಾರ್ಯಕ್ರಮಗಳು ಕೂಡ ಇರ್ತವೆ. ಇದಾದಮೇಲೆ ಮೊದಲನೇ ಕಾರ್ಯಕ್ರಮವಾಗಿ ಮಾತೆಯರಿಂದ ಮಹಾಮಂಗಳಾರತಿ 9ನೇ ತಾರೀಕಿದೆ. ಅದು ಸಂಜೆ 7 ಗಂಟೆಗೆ ಹಾರಿಕಾ ಮಂಜುನಾಥ್ ಅಂತೇಳಿ ಅವತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಅದಾದಮೇಲೆ ಇಡೀ ಈ ಒಂದು ಹಿಂದೂ ಮಹಾಗಣಪತಿಯಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಇದೆ. ಏನಪ್ಪ ಅಂದರೆ ಲಕ್ಷ ದೀಪೋತ್ಸವ ಈ ವರ್ಷ ನಾವು ಹಮ್ಮಿಕೊಂಡಿದ್ದು. ಲಕ್ಷ ದೀಪೋತ್ಸವದ ಹಿನ್ನೆಲೆ ಮತ್ತು ಅದರ ಉದ್ದೇಶ ಏನಂದರೆ ಈ 1999 ಕಾರ್ಗಿಲ್ ಯುದ್ಧ ಯಾವಾಗಾಯಿತು ಪಾಕಿಸ್ತಾನ ಮತ್ತು ಭಾರತ ಮಧ್ಯೆ, ಭಾರತ ದೇಶ ಪಾಕಿಸ್ತಾನವನ್ನು ಸೋಲಿಸ್ತು. ಅದರ ಸ್ಮರಣಾರ್ಥ 25ನೇ ವರ್ಷ ರಜತ ಮಹೋತ್ಸವದ ನಿಮಿತ್ತ ನಮಗಾಗಿ ಹಗಲು ರಾತ್ರಿ. ಈ ವೇಳೆಯಲ್ಲಿ ಹಿಂದೂ ಮಹಾಗಣಪತಿ ಸಮಿತಿಯ ಪದಾಧಿಕಾರಿಗಳು, ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.